ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾವೇನು ನೋಡ್ತೀವಿ ಅಂದರೆ, ನಾಳೆ ನಾವು ಒಂದು ರೈಡಿಗೆ ಹೋಗ್ತಿದ್ದೀವಿ, ಅದು ಸೈಕಲ್ ರೈಡು. ಸೊ ಆಲ್ಮೋಸ್ಟ್ ನಮ್ಮ ಸೈಕಲೆಲ್ಲ ಆಲ್ಮೋಸ್ಟ್ ರೆಡಿಯಾಗಿ ಒಂದು 2-3 ಡೇಸ್ ಆಯಿತು. ಸೊ ಆವಾಗ ನಾವು ರೈಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆವಾಗ ನಾನು ದಕ್ಷ ಮಾತ್ರ ಹೋಗಿದ್ದು, ಜೋನು ಇರಲಿಲ್ಲ. ಸೊ ಇವಾಗ ಜೋನು ಇದ್ದ ಟೈಮ್ ಬಂದ್ಬಿಟ್ಟು 8:49. ಸೊ ನಾನು ಫೋನ್ ಮೇಯ್ನಾಗಿ ಎತ್ಕೊತಿದ್ದೀನಿ, ಮತ್ತು ಒಂದು ಟ್ರೈಪಾಡ್ ಎತ್ಕೊತಿದ್ದೀನಿ, ಮತ್ತು ಮೈಕ್ ಎತ್ಕೊತಿದ್ದೀನಿ. ಯಾಕಂದರೆ ಪ್ಲೇಸಸ್ ಎಲ್ಲ ತೋರಿಸ್ಬೇಕಲ್ಲ, ನಾವು ಯಾವ ಪ್ಲೇಸಸ್ಗೆ ಹೋಗ್ತೀವಿ, ಫಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ, ಸೆಕೆಂಡ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ. ಸೊ ನಾಳೆ ಒಂದು 3-4 ಪ್ಲೇಸ್ ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದರಲ್ಲಿ ನಾಳೆನೇ ನಾನೆಲ್ಲ ಇರೋದು. ಸೊ ಇನ್ನೊಂದು ನಾನು ನಿಮ್ಗೇನೋ ತೋರಿಸ್ಬೇಕಂದ್ರೆ, ನಾನು ಒಂದು ವೆಲಂಗಣ್ಯದಲ್ಲಿ ಒಂದು ರಿಂಗ್ ತೊಗೊಂಡಿದ್ದೀನಿ. ಸೊ ಈ ರಿಂಗು ಮತ್ತು ಇನ್ನೊಂದೊಂದು ತೊಗೊಂಡಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ. ಮತ್ತು ಒಂದು ಬ್ರೇಸ್ಲೆಟ್ ಒಂದು ತೊಗೊಂಡಿದ್ದೀನಿ. ಸೊ ಇದು 50 ರುಪೀಸಲ್ಲಿ. ಸೊ ಈ ಥರ ಬ್ರೇಸ್ಲೆಟು ನಂಗೆ ತುಂಬಾ ಇಷ್ಟ. ನಾನು ಆನ್ಲೈನಲ್ಲೆಲ್ಲ ಹುಡುಕ್ತಿದ್ದೆ ನಾನು ಈ ಥರ ತೊಗೋಬೇಕು ಅಂತ. ಸಿಂಪಲ್ ಆಗಿದೆಯಲ್ಲ. ಸೊ ಇದನ್ನು ಹಿಂಗೆ ಹಾಕ್ಕೊಂಡ್ರೆ ಈ ಮೊಟ್ಟೆಗೂ ಅದಕ್ಕೂ ಸೇಮ್. ಸೊ ಒಳ್ಳೆ ರೌಡಿ ಥರ ಕಾಣ್ತೀರಿ. ಸೊ ನಾಳೆ ಇದನ್ನು ಹಾಕ್ಕೊಬೇಕು. ಮತ್ತು ವಾಚ್ ಮೇಯ್ನಾಗಿ, ಸೊ ನಮ್ಮ ಹೊಸದು ವಾಚು ಬೋಟ್ ಕಾಲ್ 3. ಸೊ ಜೋನೋದಿತ್ತು, ಅವನು ನೀರಲ್ಲಿ ಬೀಳ್ಸಿರೋದ್ರಿಂದ ಅದು ವರ್ಕ್ ಆಗ್ತಿಲ್ಲ. ಅದು ಫುಲ್ಲು ಒಳಗಡೆ ಟಚ್ ವರ್ಕ್ ಆಗದಿಲ್ಲದೆ ನಾನು ಹೇಳಿದೆ ಅದರಲ್ಲಿ ನೀರಲ್ಲಿ ಆಟ ಆಡಬೇಡ ಅಂತ, ಕೇಳಲಿಲ್ಲ. ಸೊ ಆಟ ಆಡ್ದ. ಸೊ ಇವಾಗ ಟೈಮ್ 8:50 ಕರೆಕ್ಟು. ಸೊ ನಾನು ಈ ಬ್ಯಾಗ್ನ ಎತ್ಕೊಂಡು ಹೋಗ್ತಿದ್ದೀನಿ. ಈ ಬ್ಯಾಗಲ್ಲಿ ಮತ್ತು ಇನ್ನೊಂದೊಂದು ತೋರಿಸ್ಬೇಕು ನಾನು. ಸೊ ನಮ್ಮ ಹೊಸ ಹೆಡ್ಫೋನ್ಸ್. ಸೊ ಇದು ಬಂದ್ಬಿಟ್ಟು ಬೋಟಲ್ಲೇ ಸಿಗ್ದಿಲ್ದಿರೋ ಮಾಡಲು. ನಾನು ನಿಮಗೆ ಇದ್ರದ್ದು ಲಿಂಕ್ ಸಿಕ್ಕಿದ್ರೆ ನಾನು ನಿಮ್ಗೆ ಹಾಕ್ತೀನಿ ನಾನು. ಸೊ ಇದನ್ನು ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ನಾನು. ಇದು ಬಂದ್ಬಿಟ್ಟು ಒಂದು ಬೋಟ್ದು ಹೆಡ್ಫೋನ್ಸು. ಸೊ ಒಂದು 5 ನಿಮಿಷ. ಸೊ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಇವಾಗ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಗೈಸ್. ಯಾಕಂದರೆ ಕ್ಯಾಮ್ರಾ ಇದ್ರ ಥರ ಆಡ್ತಿದೆ. ಸೊ ಅದಕ್ಕೆ ನಾಳೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಡೇ. ಸೊ ಇವಾಗ ನಾವು ರೆಡಿ ಆಗ್ತಿದ್ವಿ. ನೀನು ಹೇಳಿದ್ಮೇಲೆ ರೆಡಿ ಹೋಗ್ತಿದ್ದೀನಿ ಅಂತ. ಸೊ ಅದಕ್ಕೆ ಟೈಮ್ 5:54. ನಾವಿವಾಗ ಮ್ಯಾಗಿ ಪ್ರಿಪೇರ್ ಮಾಡ್ತಿದ್ದೀವಿ. ಇನ್ನೂ ಇದಾಕಿಲ್ಲ. ಮ್ಯಾಗಿ ಪ್ರಿಪೇರ್ ಮಾಡ್ತಿದ್ದೀವಿ. ಲೈಟ್ಸ್ ಹಾಕಲ್ಲ, ಯಾಕಂದರೆ ಲೈಟ್ ಇಲ್ಲ. ಮತ್ತು ಅಲ್ಲಿ ಮಾತ್ರ ಇಲ್ಲಿ ಹಾಕಕ್ಕೆ ಕೇಳಿದೆ, ಆದರೆ ಸ್ವಿಚ್ಚು ಅಲ್ಲಿದೆ. ಸೊ ಅದಕ್ಕೆ ಒಂದೊಂದು ಹುಡ್ಕೊಂಡಿರೋಕ್ಕಾಗಲ್ಲ ಅಂತ ಇದು ಹಾಕಿದೆ. ಸೊ ಇವಾಗ ರೆಡಿ ಆಗ್ಬಿಟ್ಟು ಮಾಡೋಕ್ಕೆ ಕೆಳಗಡೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. 5 minutes later. ಸೊ ವಿ ಆರ್ ಗೋಯಿಂಗ್ ಟು ದ ರೈಡ್. ಏನು ರೈಡ್ ಅಂದರೆ ಸೈಕಲ್ ರೈಡ್. ಸೊ ಇದನ್ನ ನೆನ್ನೆ ತಂದಿತ್ತು, ಆದರೆ ಇವತ್ತು ನಾವು ಎತ್ಕೊಂಡು ಹೋಗ್ತಿರೋದು ತಿನ್ನಕ್ಕಂತೆ. ಇದನ್ನು ತಿಂದು ಏನಾದರೂ ಹೊಟ್ಟೆ ನೋವು ಬಂತಂದರೆ ಯಾರ ಮೇಲೆ ಹಾಕೋದು? ಯಾಕೆ ನೀನ್ ತಾನೇ ತಂದಿದ್ದು? ಕರೆಕ್ಟ್ ಹೇಳಿದ್ದು. ಅದಾದ್ಮೇಲೆ 2 ವಾಟರ್ ಬಾಟಲು ಮತ್ತು ಮ್ಯಾಗಿ, ಮತ್ತು ಇದ್ರೊಳಗಡೆ ಅಲ್ಲಿದೆ ಫಸ್ಟ್ ಇದ್ದಿದ್ದು ಗಿಂಬಲ್ಲು. ನೆಕ್ಸ್ಟು ಟ್ರೈಪಾಡು, ಮತ್ತು ನೆಕ್ಸ್ಟ್ ಇನ್ನೊಂದು ಇದೆ ಒಳ್ಳೆ ಹೆಡ್ಫೋನ್ಸ್. ಅಷ್ಟೇ ಇರೋದು, ಬೇರೆ ಅದ್ರ ಮೇಲೆ ಬೇರೆ ಏನಿಲ್ಲ. ಮತ್ತೇನೋ ಮಿಸ್ ಮಾಡಿದ್ದೀವಿ. ಹಾಂ, ಹೋಗಿ ತೋರಿಸ್ಕೊಂಡು.
ಮತ್ತೆ ಮ್ಯಾಗಿ. ಹೆಡ್ಫೋನ್ಸ್ ಅಲ್ಲಿ ಯಾಕೆ ನೀವೆಲ್ಲ ಆಡ್ತಿರ್ತೀರ, ನಾವು ಇನ್ನೊಂದು ಮಾಡ್ಬೇಕಲ್ಲ ಇಟ್ಕೊಂಡು. ಇದೆಲ್ಲ ಎತ್ಕೊಂಡಿದೀನಿ, 2 ಬ್ಯಾಗ್ ಎತ್ಕೊಂಡ್ರೆ ಅವ್ನು ಕೇಳ್ತಿಲ್ಲ. ಸೊ ಟೈಮು ಕರೆಕ್ಟಾಗಿ 6:41. ಅವನಿನ್ನು ದಕ್ಷ ರೆಡಿ ಆದ್ನೆ ಬಂತ ಇಲ್ಲ. ಸೊ ನಮ್ಮ ಜೋನ ಕೈ ನೋಡ್ಯಾರ ಗೋಲ್ಡ್ ವಾಚ್, ಅದು ನಂದೇನೆ ಕೊಟ್ಟಿರೋದು. ನಾನು ಅಷ್ಟು ಹೇಳೆ ಹಂಗೆ ನೀರಲ್ಲಿ ಆಟ ಆಡ್ಬೇಡ ಕಣೋ ವಾಚಿಂದ ಅಂತ. ಆದ್ರೆ ನೀರಲ್ಲಿ ಆಟಾಡಿ ಇಲ್ಲಿ ಒಳಗಡೆ ನೀರು ಹೋಗಿದೆ ಅಲ್ವೇನ, ಒಳಗಡೆ ನೀರು ಹೋಗಿದೆ ನಿಮ್ಗೆ ಅದನ್ನ ರೆಡಿ ಮಾಡಕ್ ಆಗಲ್ಲ ಅದನ್ನ ಅಲ್ವೇನ. ಕಮ್ಮಿ ಇದ್ದಂಗಿಲ್ವೇನ ಇದು 125 ಗ್ರಾಮ್. ಏನ್ ಗ್ರಾಮ್? 125 ಗ್ರಾಮ್ ಕಣೋ. ರುಪೀಸ್ 125 ಗ್ರಾಮ್ 102. ಇದನ್ನೈತಿ 2 ಬ್ಯಾಗ್ ಎತ್ಕೊಳ್ಳೋ, ಇದನ್ನ ಆಗಲ್ ಕಣೋ. ಹೆಡ್ಫೋನ್ಸ್ ಇನ್ನು ಬಾಲ್ ಬೇರೆ ತಿಂತೀನಿ. ನಂಗೊಂದು ಬೇರೆ ಬ್ಯಾಗ್ ಕೊಡಿ. ನಾನು ಯಾವ ಬ್ಯಾಗ್ ಕೊಡ್ಲಿ? ಬ್ಲ್ಯಾಕ್ ಬ್ಯಾಗ್ ಅಲ್ಲಿ ಐತೆ, ಹೋಗ ಕ್ಯಾಮ್ರಾ ಮುಂದೆ ಹೋಗ್ಬೇಕು. 2 ಬ್ಯಾಗ್ ಐತೆ. ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ಹೇಳಿದ್ರ ನಮ್ಮನೆ ಹೊಸ ಲೈಟ್ ಇದೊಂದು, ಅದು ಒಂದು, ಮತ್ತೆ ಅದೊಂದು, ಈ 3 ಲೈಟ್ ವಾಮು, ತಿರ್ಗಾ ಇನ್ನೊಂದು ವಾಮು ಚೇಂಜ್ ಆಗುತ್ತೆ. ತೋರಿಸ್ತೀನಿ. ಇವಾಗ ಈ ಕಲರ್ ಇದೆ, ಇವಾಗ ಇದು, ನೆಕ್ಸ್ಟ್ ಇದು ಬ್ರೈಟ್ನೆಸ್ ನೋಡಿದ್ರೆ. ಸೊ ಇದೇನೆ ಸಾಕು ನಮಗೆ ಫುಲ್ಲು. ಸೊ ಇದು 3 ಕಲರ್ ಇದೆ, ಸೇಮು ಇದಕ್ಕೂ ಇದೆ ಅದಕ್ಕೂ ಇದೆ ನೋಡ್ಬೋದು. ಸೊ ಇದರಲ್ಲಿ ಡಿಫ್ರೆನ್ಸ್ ಕಾಣಿಸ್ಬೋದು ನಿಮ್ಗೆ. ಇಲ್ಲಿ ಈ ಕಲರ್ ಇದೆಯಾ, ಅದೇ ಈ ಗ್ಲಾಸಲ್ಲಿ ನೋಡಿ ಈ ಕಲರ್ ಕಾಣಿಸುತ್ತೆ. ಸೊ ಈ ತರ, ಮತ್ತೆ ಸೇಮ್ ಅದೂನು, ಮತ್ತೆ ಏನು. ಸೊ ಇನ್ನೂ ಸ್ಟಿಪ್ಲೈಟು ಎಲ್ಲ ತಂದು ಹಾಕ್ಬೇಕು. ತಂದಿದೆ, ಅರೆ ಮೆಜರ್ಮೆಂಟ್ ಕರೆಕ್ಟ್ ಆಗಿಲ್ಲ. ಸೊ ಇದು ನಮ್ಮ ದೇವ್ರದ್ದು ಸ್ಟ್ಯಾಚು ನೋಡಿ, ಆನ್ ಮಾಡಿ ತೋರಿಸ್ತೀನಿ. ಆಯ್ತು ಗೈಸ್, ಇವಾಗ ಕೆಳಗಡೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ MLA ಗ್ರೌಂಡಲ್ಲಿ ಇದ್ದೀವಿ. ನಾನು ಆಲ್ರೆಡಿ ಮುಗಿಸಾಯ್ತು, ಅವರು ಏಳರಲ್ಲಿ ತಿಂತಿದ್ದಾರೆ. ಯಾಕಂದರೆ ಇನ್ನೂ ಎಷ್ಟೋ ಡೆಸ್ಟಿನೇಷನ್ ಹೋಗ್ಬೇಕಾಗಿತ್ತು, ಅದೆಲ್ಲ ಬರ್ತಾ ಆಯ್ತು. ಹಾಂ, ಟ್ರಿಪ್ಪೇನೆ ಬೇಡ ಬೇಡ. ಯಾಕಂದ್ರೆ ಅವ್ನು ಚಿಲ್ಲಿ ಫ್ಲಿಕ್ಸ್ ಹಾಕ್ಬಿಟ್ಟಿದ್ದಾನೆ, ಅದು ಇವನಿಗೆ ಇಷ್ಟ ಆಗ್ಬಿಡೋದು. ಕರೆಕ್ಟಾ? ಇಲ್ಲಿ ನೋಡಿಲಿ, ಕರೆಕ್ಟಾ? ನಾನು ಕೆಳಗಡೆ ಹೋಗಿಲ್ಲ, ಬರ್ತೀರಾ? ಏನು ಆಟ ಆಡ್ತೀಯಾ? ಹೋಗ್ಬಿಟ್ಟು ಮೇಲೆ ಅದ್ರ ನಿಲ್ತೀನಿ. ಸೊ ನಮ್ಮ 3 ಸೈಕಲ್ಲು ಅಲ್ಲಿ ನಿಂತಿದೆ. ಚಿಕ್ಕದಾಗ ಒಂದು ಪ್ರ್ಯಾಂಕ್ ಮಾಡ. ಜೋನು, ನಿನ್ನ ಸೈಕಲ್ ಕಾಣಿಸ್ತಿಲ್ಲ ಅಲ್ಲಿ. ಸುಮ್ಮನೆ ಮಾಡೋದು ಏನನ್ನಲ್ಲ. ಸೊ ಮೇಲೆ ಔಟ್ ಗ್ರೌಂಡ್, ಆ ಮಧ್ಯದಲ್ಲಿ ಇವರಿಬ್ರು. ಸೊ ಬಿಸಿಲು ಅಂದಿದ್ರಿಂದ ದಕ್ಷು ಈ ಆಟನ ಯಾರ ಮಾಡಿದ್ದು? ಚೆನ್ನಾಗದೆ. MR ಹೌದು, MR. ಆ ಕಡೆ T ಏನೋ ಐತೆ.
ಸೊ ಎಲ್ಲ ಇಲ್ಲಿ ಕುತ್ಕೊಳಕ್ಕೆ ಬೇಕು. ಈ ಥರ ನೀಲ್ವಾಗಿದ್ರೆ ಇದನ್ನು ತೆಗಿಬೋದು, ಅದು ತೆಗಿಯಕ್ಕ. ಏನಾಯ್ತು ಬಾಸ್? ತಿನ್ನಕ್ಕಾಗ್ಲಿಲ್ಲ ಬಾಸ್? ಇಷ್ಟು ಹಾಕೊಂಬಂದಿ. ಬಿಗ್ ಬಾಸ್ ಸೂಪರ್. ಕಾಮಿಡಿ ಏನಾದ್ರು ಹಾಕ್ಬೇಕಾ? ಮೀಮು ಮತ್ತೆ ಕಾಮಿಡಿ ಮಾಡಿದ್ನಲ್ಲ, ಅದಕ್ಕೆ ಕೇಳೋದು. ಇಲ್ಲಿಂದ ಬಿದ್ದರೆ ಏನಾಗ್ಬೋದು ಅಂತ ಕಮೆಂಟ್ ಮಾಡಿ. ಬೇಡ. ಯಾರಿಂದ ಟ್ರೈ ಮಾಡ್ತೀರಾ? ಅಷ್ಟೇ. ಸರಿ ಆಯ್ತು, ಆಮೇಲೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ನಾವು ವೀಡಿಯೋ ತೆಗಿಯೋಕ್ಕೆ ಹೋಗಲಿಲ್ಲ, ವೀಡಿಯೋ ತೆಗ್ದಿಲ್ಲಲ್ಲ, ಮರ್ತೋದ್ವಿ ತೆಗಿಯೋಕ್ಕೆ. ಸೊ ಇವಾಗ ಸಬ್ಟೈಟಲ್ಸ್ ಎಲ್ಲ ಹಾಕ್ಬೇಕು ವೀಡಿಯೋಗೆ ಅಂತ ವೀಡಿಯೋ ತೆಗ್ದು ಎಡಿಟ್ ಮಾಡಬೇಕು. ಸೊ ಎಡಿಟಿಗೆ ಇಟ್ಟಿದ್ದೀನಿ. ಸೊ ನಾವು ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟ್ ಬಂದುಬಿಟ್ಟು ನಾವು MA2 ಗ್ರೌಂಡಿಗೆ ಹೋಗಿ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಹೋಗೋಣ ಅಂತ. ಆದರೆ ನಾವು ಆ ಕಡೆ ಸ್ಮಾರ್ಟ್ ಬಜಾರ್ಗೆ ಹೋಗಿ ಹಂಗೆ ಆಚಾರ್ಯ ಕಾಲೇಜಿಗೆ ರೈಡ್ ಸ್ಟಾರ್ಟ್ ಮಾಡಿದ್ವಿ ನಾವು. ಅಲ್ಲಿಂದ ವೀಡಿಯೋನೇ ತೆಗಿಯೋಕ್ಕೆ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಹೆಂಗೆ ಬಂತಂತರಿ ಗೊತ್ತಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಗೈಸ್.